ಸೊ ಮುಂದೆ ನೋಡ್ತಾ ಇರ್ಬೋದು ಅಶೋಕ್ ಲೇಲ್ಯಾಂಡ್ ದೋಸ್ತ್ ಇದೆ 2024 ಮಾಡಲು ಸಿಂಗಲ್ ಓನರ್. ಎಷ್ಟು ಕಿಲೋಮೀಟರ್ ಡ್ರಿವನ್ ಆಗಿದೆ ಅಂತೀರಾ? ಬರೀ 10,600 ಕಿಲೋಮೀಟರ್ ಮಾತ್ರ ಡ್ರಿವನ್ ಆಗಿದೆ ಸರ್. ಗಾಡಿ ಡೀಟೇಲ್ ಹೇಳಿ ಸರ್. ಸರ್ 2024 ಸಿಂಗಲ್ ಓನರ್ ವೆಹಿಕಲ್, ಗಾಡಿ ಶೋರೂಮ್ ವೆಹಿಕಲ್, ಇನ್ನು ಸೀಟ್ ಕವರ್ ಬಿಚ್ಚಿಲ್ಲ. ಗಾಡಿ ಬೆಸ್ಟ್ ವೆಹಿಕಲ್ ಸರ್. ನಮ್ಮ ಹತ್ರ ಇರೋ ವೆಹಿಕಲ್ ಎಲ್ಲ ದೋಸ್ತು ಜಿನಿಯನ್ ವೆಹಿಕಲ್ ಗಳು. ಗಾಡಿ ಬಂದು 785 ಕೊಡ್ತೀನಿ ಸರ್. 7,85,000ಕ್ಕೆ ಲೋನ್ ಎಷ್ಟಾಗುತ್ತೆ ಅಂತೀರಾ ಸರ್? 7.5 ಲಕ್ಷ ಲೋನೇ ಮಾಡಿ. 7.5 ಲಕ್ಷ ಲೋನೇ ಆಗುತ್ತೆ. ಸೂಪರ್ ಸರ್. ಸೊ ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ಕೂಡ ನಂಬರ್ ಅಷ್ಟೇ ಫ್ಯಾನ್ಸಿ ನಂಬರ್ ಇದೆ. ಫ್ಯಾನ್ಸಿ ನಂಬರ್ ಇದೆ, 5006 ಇದೆ. ಸೊ 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಸೊ ನೋಡ್ತಾ ಇರ್ಬೋದು ಸೀಟ್ಸ್ ಕವರ್ಸ್ ಎಲ್ಲ ಇನ್ನೂ ಓಪನ್ ಆಗಿಲ್ಲ, ಯಾಕಂದ್ರೆ 10,600 ಕಿಲೋಮೀಟರ್ ಮಾತ್ರ ಡ್ರಿವನ್ ಆಗಿದೆ. ಸೊ ಬಾಡಿ ಲೈನ್ ಕೂಡ ನೋಡ್ತಾ ಇರ್ಬೋದು. ಸೊ 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇರುತ್ತೆ. ಸೊ ಬಾಡಿ ಲೈನ್ ಕೂಡ ನೋಡ್ತಾ ಇರ್ಬೋದು. ಸರ್ 4 ವೋಲ್ಟ್ 5 ವೋಲ್ಟ್ ಸರ್ ಇದು? 5 ವೋಲ್ಟ್. 5 ವೋಲ್ಟ್ ಅಲ್ಲ? 5 ವೋಲ್ಟ್ ಸರ್. ಅವಾಗ್ಲೂ ಹೇಳ್ತಾ ಇದ್ದೀನಿ ಸರ್, ದಯವಿಟ್ಟು ಕಸ್ಟಮರ್ ಬಂದು ವಿಸಿಟ್ ಮಾಡಿ ಸರ್. ಯಾಕೆಂದ್ರೆ ತುಂಬಾ ಕ್ರೂಷಿಯಲ್ ಡೇಸ್ ಆಫ್ 2025 ಇಯರ್. 2025 ಮಾಡಲ್ ಏನಿದೆ ಈ ವರ್ಷ, ಮಾರ್ಕೆಟ್ ತುಂಬಾ ಕಷ್ಟ ಇದೆ. ನಮ್ಮಂತ ಮಿಡಲ್ ಕ್ಲಾಸ್ ಏನ್ ಸಂಸ್ಥೆಗಳಿದೆ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ತುಂಬಾ ಹೊಡ್ತಾ ಇದೆ. ದಯವಿಟ್ಟು ಬನ್ನಿ, ಖಂಡಿತವಾಗಿ ಸ್ಮಾಲ್ ಏನ್ ಇಂಡಸ್ಟ್ರಿಗಳಿದ್ದಾರೆ ಅವ್ರನ್ನ ಖಂಡಿತ ಬೆಳೆಸಿ, ಖಂಡಿತ ಒಳ್ಳೆ ಗಾಡಿ ಅಂತೂ ನಿಮ್ಗೆ ಸಿಗುತ್ತೆ. ಆ ಗ್ಯಾರಂಟಿ ನಮ್ದು. ನಮಸ್ತೆ ಬಂಧುಗಳೇ, ಮೈಸೂರು ಆಲ್ ಇನ್ ಒನ್ ಬ್ಲಾಗ್ಸ್ಗೆ ಸ್ವಾಗತ. ನಾನು ನಿಮ್ಮ ನವೀನ್ ಕುಮಾರ್ ಮಾತಾಡ್ತಾ ಇದ್ದೀನಿ, ಕನ್ನಡ ಹುಡುಗ. ಇವತ್ತು ಟಾಟಾ ಎಸ್ಗಳ ಸಾಮ್ರಾಜ್ಯ ಅಂತಾನೆ ಹೇಳ್ಬೋದು. ಅಷ್ಟು ಟಾಟಾ ಎಸ್ ಪ್ಲಸ್ ಅಶೋಕ್ ಲೇಲ್ಯಾಂಡ್ ದೋಸ್ತ್ ಇದೆ, ಬುಲೆರೋ ಇದೆ. ಯಾವ ಗಾಡಿ ಬೇಕು ನಿಮ್ಗೆ? ಎಲ್ಲ ಟಾಪ್ ಕಂಡೀಷನ್ ಗಾಡಿಗಳು, ಎಲ್ಲ ಸಿಂಗಲ್ ಓನರು, ಎಲ್ಲ ಸ್ಪೀಡೋಮೀಟರ್, ಟ್ಯಾಂಪರ್ಡ್ ಗಿಂಪರ್ಡ್ ಏನಿಲ್ಲ, ಜಿನಿಯನ್ ವಿತ್ ಶೋರೂಮ್ ಇಷ್ಟು ಗಾಡಿಗಳು ಸಿಗುತ್ತೆ. ಸೊ ನಮ್ಮ ವಿಡಿಯೋಗೆ ಇವತ್ತು ವೆಲ್ಕಮ್ ಟು ಅವರ್ ಚಾನಲ್ ಸರ್. ನಮಸ್ತೆ ಸರ್. ಅಶೋಕ್ ಲೇಲ್ಯಾಂಡ್ ಏನ್ ಸರ್ ಇಷ್ಟೊಂದು ಗಾಡಿಗಳು ಇವತ್ತು? ಸರ್ ಆಕ್ಚುಲಿ ಎಂಟೈರ್ ಮೈಸೂರಲ್ಲಿ ಹೈಯೆಸ್ಟ್ ವೆಹಿಕಲ್ ಚಿರಾಗಲ್ ಗಾಡಿ ಇದೆ ಸರ್. ಹೌದು ಸರ್. ನನ್ನ ಆಂಬಿಷನ್ ಏನೋ ಇತ್ತು ಜನವರಿ, ಫೆಬ್ರವರಿ, ಮಾರ್ಚ್, ಆದ್ರೆ ಏಪ್ರಿಲ್ ತುಂಬಾ ಕ್ರೂಷಿಯಲ್ ಡೇಸ್ ಇದೆ. ಆದ್ರೆ ನಾವು ಯುಗಾದಿಲಿ ಒಳ್ಳೆ ಬೆಸ್ಟ್ ಆಫರ್ ಡೀಸೆಲ್ ಎಲ್ಲ ಕೊಟ್ಟಿದ್ದು, ಸುಮಾರು ಜನ ಕಸ್ಟಮರ್ಸ್ ಬಂದ್ರು, ನಾವು ಡೀಸೆಲ್ ಹಾಕ್ಸಿ ಕಳಿಸಿದೀವಿ. ಇವಾಗ ಒಳ್ಳೆ ವೆಹಿಕಲ್ ಕೊಡ್ತೀನಿ ಸರ್. ಯಾಕೆಂದ್ರೆ ನಾನು ಅವಾಗ್ಲೂ ಹೇಳ್ತಾ ಇರ್ತೀನಿ, ಸಂಸ್ಥೆ ನಡೆಸೋದೇ ತುಂಬಾ ಕಷ್ಟ. ಮಾರ್ಕೆಟ್ ತುಂಬಾ ಕ್ರೂಷಿಯಲ್ ಡೇಸ್ ಆಫ್ ಇಯರ್ 2025. ನನಗೆ ಕಸ್ಟಮರ್ ಬರ್ಲಿ ಸರ್, ಅವ್ರಿಗೆ ಒಳ್ಳೆ ಗಾಡಿ ಕೊಡೋಣ, ನಮ್ ಸಂಸ್ಥೆ ನಡಿಬೇಕಷ್ಟೇ ಸರ್. ಅಷ್ಟೇ ಉದ್ದೇಶ. ಇಲ್ಲಿ ಏನು ದುಡ್ಡೇನು ತಗೊಂಡು ಹೋಗಕ್ ಆಗಲ್ಲ. ನನ್ನ ಹತ್ರ ಅರೌಂಡ್ 2 crores ವೆಹಿಕಲ್ಸ್ ಇದೆ. 2 crores-ಗೆ 2% ಅಂದ್ರೆ 4 ಲಕ್ಷ ಸುಮ್ಮನೆ ಇದ್ರು ಬರುತ್ತೆ. ಆದ್ರೆ ನನಗೆ ಅಜೆಂಡಾ, ನನ್ನಿಂದ ಒಂದು 30 ಜನ ವರ್ಕರ್ಸ್ ಇದಲ್ಲ, ಅವ್ರ ಜೊತೆ ನಾನು ಇರ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ರನ್ ಮಾಡ್ತಾ ಇರೋದು. ಖಂಡಿತ ಒಳ್ಳೆ ಗಾಡಿ ಕೊಡ್ತೀನಿ ಸರ್. ನಮ್ಮ ಆಫೀಸ್ ಬಂದು ವಿಸಿಟ್ ಮಾಡಿ ಸರ್. ಸೊ ಮುಂದೆ ಅಶೋಕ್ ಲೇಲ್ಯಾಂಡ್ ಬಡ ದೋಸ್ತ್ 2 ಗಾಡಿ ಇದೆ. ಡೀಟೇಲ್ ಹೇಳಿ ಸರ್. 2023 ಇದು. ಇದು 2021. ಇದು ಮೈಸೂರು ಗಾಡಿ ಆಗಿದೆ. ಇದು ಚಿಕ್ಕಬಳ್ಳಾಪುರ ಗಾಡಿ ಇದೆ ಸರ್. ಸಿಂಗಲ್ ಓನರ್ ವೆಹಿಕಲ್, ಇದು ಸೆಕೆಂಡ್ ಓನರ್ ವೆಹಿಕಲ್. ಗಾಡಿ ಬಂದು 7,85,000 ಫೈನಲ್ ಕೊಡ್ತೀನಿ ಸರ್. 8 ಲಕ್ಷ ಫೈನಲ್ ಅಂತ ಇದೀನಿ. ಚಾನ್ಸ್ ರೇಟ್ ಏನಕ್ಕೆ ಅಂದ್ರೆ ಈ ಮಾರ್ಚ್ ಅಲ್ಲಿ ಏಪ್ರಿಲ್ ಫ್ಲಕ್ಚುಯೇಷನ್ ಇರೋದ್ರಿಂದ 7,85 ಕೊಡ್ತೀನಿ. ಲೋನ್ ಎಷ್ಟಾಗುತ್ತೆ ಅನ್ಕೊಂಡಿದ್ದೀರಾ ಸರ್? 7,20 7.5 ಗಂಟೆ ಲೋನ್. ಈ ಗಾಡಿ ಬಂದು 7 ಲಕ್ಷ ಸರ್. ಲೋನು ನನ್ನ ಪ್ರಕಾರ ಮ್ಯಾಕ್ಸಿಮಮ್ 7 ಲಕ್ಷನೇ ಆಗುತ್ತೆ ಸರ್. 0 ಡೌನ್ ಪೇಮೆಂಟ್ 100%. ಸೂಪರ್.
ಸೊ ನೋಡ್ತಾ ಇರ್ಬೋದು KA09 ಮೈಸೂರು ನೋಂದಾಯಿತ ವೆಹಿಕಲ್ ಆಗಿರುತ್ತೆ. ಸಿಬೆಲ್ ಇದ್ರೆ ಮಾತ್ರ, ಸಿವಿಲ್ ಇದ್ರೆ ಮಾತ್ರ ಖಂಡಿತ. ಆಮೇಲೆ ಸಿಬೆಲ್ ಇಲ್ಲ ಅಂದ್ರೆ ಖಂಡಿತ ಆಗಲ್ಲ. ಸ್ವಂತ ಮನೆ ಇರಬೇಕು, DL ಇರಬೇಕು, ಓನ್ ಹೌಸ್, ಮಸ್ಟ್ ಅಂಡ್ ಶುಡ್. ಸೊ ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್. ಸೊ ಎಲಿಫೆಂಟ್ ಗ್ರೇ ಕಲರ್ ಅಲ್ಲಿ ಇರುತ್ತೆ ಇದು. ಗಾಡಿ ಕಂಡೀಷನ್ ಮಾತ್ರ ಟಾಪ್ ಕಂಡೀಷನ್ ಆಗಿರುತ್ತೆ ಎರಡುವೆ. ಸೊ ತೊಟ್ಟಿ ಕೂಡ ನೋಡ್ತಾ ಇರ್ಬೋದು. ಸೊ ಈ ಗಾಡಿ KA09 ಅಂದ್ರೆ ಮೈಸೂರು ನೋಂದಾಯಿತ ವೆಹಿಕಲ್ ಆಗಿರುತ್ತಲ್ಲ, ಅದ್ರದ್ದು ತೊಟ್ಟಿ ಕೂಡ ನೋಡ್ತಾ ಇರ್ಬೋದು. ಸೊ ಎರಡು ಗಾಡಿದು ಇಂಟೀರಿಯರ್ ಕೂಡ ನೋಡ್ತಾ ಇರ್ಬೋದು. ನೋಡ್ತಾ ಇರ್ಬೋದು ಅಶೋಕ್ ಲ್ಯಾಂಡ್ ಬಡಾ ದೋಸ್ತ್ ಇದೆ. 2023 ಮಾಡಲು, ಕಿಲೋಮೀಟರ್ ಬರೀ 40,000 ಕಿಲೋಮೀಟರ್ ಮಾತ್ರ ಡ್ರಿವನ್ ಆಗಿದೆ. ಸೊ KA09 ಅಂದ್ರೆ ಮೈಸೂರು ನೋಂದಾಯಿತ ವೆಹಿಕಲ್ ಆಗಿರುತ್ತೆ. ಗಾಡಿ ನಂಬರ್ ನೋಡಕ್ಕೆ ಖುಷಿ ಆಗುತ್ತೆ, ಯಾಕಂದ್ರೆ KA09 ಅಂದ್ರೆ. ಸರ್ ಡೀಟೇಲ್ ಹೇಳಿ ಸರ್. ಸರ್ 2023 ಮಾಡಲು, ಸಿಂಗಲ್ ಓನರ್ ವೆಹಿಕಲ್, Okay. 40,000 ಓಡಿದೆ. IDV ಎಷ್ಟಿದೆ ಅಂದ್ರೆ ಸರ್ ಗಾಡಿ ವ್ಯಾಲ್ಯೂ 8,36,000 IDV ವ್ಯಾಲ್ಯೂ ಇನ್ಶೂರೆನ್ಸ್ ಇದೆ ಸರ್. ಗಾಡಿ ಚಾನ್ಸ್ ರೇಟ್ ಸರ್ 770 ಸರ್, 7,70,000. ಲೋನ್ ಎಷ್ಟಾಗುತ್ತೆ ಅನ್ಕೊಂಡಿದ್ದೀರಾ ಸರ್? 7 ಲಕ್ಷ ಲೋನೇ ಆಗುತ್ತೆ ಸರ್. 7 ಲಕ್ಷ ಲೋನೇ ಆಗುತ್ತೆ. ಸೂಪರ್ ಸರ್. ಸೊ ನೋಡ್ತಾ ಇರ್ಬೋದು KA09 ಅಂದ್ರೆ ಮೈಸೂರು ನೋಂದಾಯಿತ ವೆಹಿಕಲ್ ಆಗಿರುತ್ತೆ. ಅಶೋಕ್ ಲ್ಯಾಂಡ್ ಬಡಾ ದೋಸ್ತ್ ಇದು. ಆದಷ್ಟು ಮಟ್ಟಿಗೆ ಸಿಬೆಲ್ ಇರೋರು ಸರ್, ಸಿಬೆಲ್ ಮೇಂಟೈನ್ ಮಾಡಿರೋರು ಬನ್ನಿ. Okay. ಯಾಕೆಂದ್ರೆ ದೂರದವರು ಎಲ್ಲ ಫೋನ್ ಮಾಡ್ತಾರೆ. ದಯವಿಟ್ಟು 9:00 6 ಗಂಟೆ ಇರ್ಲಿ, ಯಾಕೆಂದ್ರೆ ಹೆಣ್ಮಕ್ಳು ಎಲ್ಲ ಕೆಲಸ ಮಾಡ್ತಾ ಇರ್ತಾರೆ. ಅವ್ರ ನಂಬರ್ ಅಪ್ಲೋಡ್ ಆಗಿರುತ್ತೆ. ಅದ್ರ ಜೊತೆಗೆ ಏನಂತಂದ್ರೆ ಸಿಬೆಲ್ ಇಲ್ಲ ಅಂತಂದ್ರೆ ದಯವಿಟ್ಟು ಆಗಲ್ಲ ಲೋನು. ಇವಾಗ ಎಲ್ಲ ಫೈನಾನ್ಸಿಯರ್ಸ್ ತುಂಬಾ ಕ್ರೂಷಿಯಲ್ ಡೇಸ್ ಇದು. ಈ ಏಪ್ರಿಲ್, ಮೇ, ಜೂನ್ ತುಂಬಾ ಕ್ರೂಷಿಯಲ್ ಡೇಸ್. ಪದೇ ಹೇಳ್ತಾ ಇದ್ದೀನಿ, ತುಂಬಾ ಎಫಿಷಿಯನ್ಸಿ ಆಗಿ ಯಾರು ಕ್ವಾಲಿಟಿ ಇದಾರೆ ಅವ್ರು ಮಾತ್ರ ಉಳ್ಕೋತಾರೆ ಸರ್. ತುಂಬಾ ಕಷ್ಟ ಇದೆ ಸರ್ ಸರ್ವೇಬಲ್ ಆಗೋದಕ್ಕೆ. ದಯವಿಟ್ಟು ಒಳ್ಳೆ ಗಾಡಿ ಸಿಗುತ್ತೆ, ಖಂಡಿತ ಬನ್ನಿ. ಸೊ ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ಕೂಡ. ಸೊ ಬಾಡಿ ಮಾತ್ರ ಕ್ಲಾಸ್ ಆಗಿದೆ ಗಾಡಿ ಇದು. ಸೊ ಬಾಡಿ ಲೈನ್ ಕೂಡ ನೋಡ್ತಾ ಇರ್ಬೋದು. KA09 ಅಂದ್ರೆ ಮೈಸೂರು ನೋಂದಾಯಿತ ವೆಹಿಕಲ್ ಆಗಿರುತ್ತೆ. ಟೈರ್ ಕಂಡೀಷನ್ ಕೂಡ ನೋಡ್ತಾ ಇರ್ಬೋದು. ಮಾಡಿ ನಾನು ಮಾಡಿ ಇದಾ ಸೊ 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇರುತ್ತೆ. ಬಡಾ ದೋಸ್ತ್ 2023 ಮಾಡಲು ಇದು. ಸೊ ನೋಡ್ತಾ ಇರ್ಬೋದು ಇನ್ನೊಂದು ಅಶೋಕ್ ಲ್ಯಾಂಡ್ ದೋಸ್ತ್ ಇದೆ. ಸರ್ ಡೀಟೇಲ್ ಹೇಳಿ ಸರ್. ಸರ್ ಇದು ಯಾವ ಮಾಡಲು ಅಂತೀರಾ ಹೇಳಿ? ಯಾವ ಮಾಡಲು? 2024. ಓಕೆ. ಎಷ್ಟು ಹೊಡಿದೆ ಹೇಳಿ? ಎಷ್ಟು ಸರ್? 5,800. ಬರೀ 5,800. ಸಿಂಗಲ್ ಓನರ್ ವೆಹಿಕಲ್ 5,800. 4 ಬ್ರ್ಯಾಂಡ್ ಟೈರ್ ಇದೆ. ಓಕೆ. ಗಾಡಿ ಬಂದು 7,85,000 ರೂಪೀಸ್ ಕೊಡ್ತೀನಿ ಸರ್. 7,85,000. ಲೋನ್ 7.5 ಆಗುತ್ತೆ ಸರ್. 7.5 ಲಕ್ಷ ಲೋನೇ ಆಗುತ್ತೆ. ಸೂಪರ್. ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ವೆಹಿಕಲ್ ಇದು. ಬರೀ 5,000 ಕಿಲೋಮೀಟರ್ ಮಾತ್ರ ಸಮಥಿಂಗ್ ಓಡಿದೆ ಅಷ್ಟೇ. ನೋಡ್ತಾ ಇರ್ಬೋದು 2024 ಮಾಡಲಿದ್ದು. ಸೊ ಟೈರ್ ಕಂಡೀಷನ್ ಕೂಡ ನೋಡ್ತಾ ಇರ್ಬೋದು. ಸೊ ಇಂಟೀರಿಯರ್ ನೋಡ್ತಾ ಇರ್ಬೋದು. ಸೊ ಟಾರ್ಪಲ್ ಬಾಡಿ ಆಗಿರುತ್ತೆ ಇದು. ಸೊ 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇರುತ್ತೆ. ಸೊ ವಾಕ್ ಅರೌಂಡ್ ತೋರಿಸ್ತಾ ಇದೀನಿ ನೋಡಿ. ಗಾಡಿ ಮಾತ್ರ ವೆಲ್ ಮೇಂಟೈನ್ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಇನ್ನೊಂದು ಅಶೋಕ್ ಲ್ಯಾಂಡ್ ದೋಸ್ತ್ ಇದೆ 2022 ಮಾಡಲು. ಸರ್ ಡೀಟೇಲ್ ಹೇಳಿ. ಸರ್ 2022 ಮಾಡಲು, ಸಿಂಗಲ್ ಓನರ್ ವೆಹಿಕಲ್, 56,000 ಓಡಿದೆ. ಓಕೆ. ಟೈರ್ ಇಸ್ ಗುಡ್, ಇನ್ಶೂರೆನ್ಸ್ FC ಫ್ರೆಶ್, ಗಾಡಿ ಗುಡ್ ಬಾಡಿ ಲೈನಿಂಗ್, 680 ಲೋನ್ ಆಗುತ್ತೆ. ಓಕೆ. ಸೆಲ್ಲಿಂಗ್ ಬರೀ 735 ಕೊಡ್ತೀನಿ. 735ಕ್ಕೆ 6,80,000 ಲೋನ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್. ಸೊ 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇರುತ್ತೆ. ಸೊ ತೊಟ್ಟಿ ಕೂಡ ನೋಡ್ತಾ ಇರ್ಬೋದು, ತುಂಬಾ ನೀಟಾಗಿದೆ. K53 ಅಂತ ಬೆಂಗಳೂರು ನೋಂದಾಯಿತ ವೆಹಿಕಲ್ ಆಗಿರುತ್ತೆ. ಸೊ ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್.
ಏನ್ ಸರ್ ಅಶೋಕ್ ಲೇಲ್ಯಾಂಡ್ ಸಾಮ್ರಾಜ್ಯನೇ ಮಾಡ್ಬಿಟ್ಟಿದ್ರೆ ಹೇಳಿ ಸರ್. ಸರ್ 2018 ಮಾಡಲು, ಓಕೆ, ಸೆಕೆಂಡ್ ಓನರ್ ವೆಹಿಕಲ್, ಗಾಡಿ 130 ಶೋರೂಮ್ ಹಿಸ್ಟ್ರಿ ವೆಹಿಕಲ್ ಸೂಪರ್. ಆಯ್ತಾ. ಹಾ. ಗಾಡಿ 4 ಹೊಸ ಟೈರ್ ಇದೆ, ಹಾ. ಇನ್ಶೂರೆನ್ಸ್ FC ಎಲ್ಲ ಪಕ್ಕ ಇದೆ. ಓಕೆ, ಗಾಡಿ ಬಂದು 5,30,000. 5,30,000. 4 ಲಕ್ಷ 2017 ಮಾಡಲು, 17 ದೋಸ್ತು ಸೆಕೆಂಡ್ ಓನರ್ ವೆಹಿಕಲ್, 4 ಹೊಸ ಟೈರ್ ಇದೆ, ಇನ್ಶೂರೆನ್ಸ್ FC ಎಲ್ಲ ರನ್ನಿಂಗ್ ಇದೆ ಸರ್. ಓಕೆ ಸರ್, ಇದು 2018 ಮಾಡಲು, ಹ್ಮ್. ಇನ್ಶೂರೆನ್ಸ್ FC ಎರಡು ರನ್ನಿಂಗ್ ಇದೆ. ಮೈಸೂರು ಗಾಡಿ ಸೆಕೆಂಡ್ ಓನರ್ ವೆಹಿಕಲ್, 530 5 ಬೋಲ್ಟ್. ಇದು ಬಂದು 2023 ಹ್ಮ್. 23,000 ಓಡಿದೆ. ಓಕೆ, ಗಾಡಿ 7 ಲಕ್ಷ ಕೊಟ್ಬಿಡ್ತೀನಿ ಸರ್. 7 ಲಕ್ಷ. ಚಾನ್ಸ್ ರೇಟ್ 7 ಲಕ್ಷ ಲೋನ್, ಸೂಪರ್ ಸರ್. ಝೀರೋ ಡೌನ್ ಪೇಮೆಂಟ್. ಜೀರೋ ಡೌನ್ ಪೇಮೆಂಟ್. ಇದು ಇದು 35,000 ಓಡಿದೆ. 2023 ಮಾಡಲು, ಹಾ. ಗಾಡಿ ಬಂದು 780 ಕೊಡ್ತೀನಿ. 7,80,000ಕ್ಕೆ 5 ವೋಲ್ಟಾ ಸರ್ ಇದು? 5 ಬೋಲ್ಟ್. ಓಕೆ ಸರ್, ಇನ್ನು ಇದು ಬಂದು ಟಾಟಾ ಎಸ್ 2023 ಮಾಡಲು, ಹಾ. ಸಿಂಗಲ್ ಓನರ್ ವೆಹಿಕಲ್, 23,000 ಓಡಿದೆ. ಓಕೆ, FC ಇನ್ಶೂರೆನ್ಸ್ ಫ್ರೆಶ್ ಇದೆ. ಹ್ಮ್. ನಾನು ಕಸ್ಟಮರ್ ಪದೇ ಹೇಳ್ತೀನಿ, ನಮ್ಮ ಹತ್ರ ಗಾಡಿ ತಗೋಬೇಕು ಅಂತಂದ್ರೆ ಕಸ್ಟಮರ್ ಪುಣ್ಯ ಮಾಡಿರ್ತಾರೆ, ನಾವು ಗಾಡಿನೂ ಕಸ್ಟಮರ್ ಕೊಡಬೇಕಾದಾಗ ಪುಣ್ಯ ಅವ್ರಿಗೆ ಒಳ್ಳೇದಾಗ್ಲಿ ಅಂತಾನೆ ಆರೈಸೆ ಕೊಡ್ತೀವಿ. ನಿಜ ನಿಜ. ಗಾಡಿ 500 ರೂಪಾಯಿ ಖರ್ಚಿಗೆ ವಾಪಸ್ ತಗೋತೀನಿ ಅಂತ ಹೇಳ್ತಾ ಇದೀನಿ. ಸೂಪರ್ ಸರ್. ಆ ಟೆಸ್ಟ್ ಗಾಡಿಗಳೇ ತೆಗಿತಾ ಇರೋದು. ನಾನು ಪದೇ ಹೇಳ್ತಾ ಇದೀನಿ, 2025 ಮಾಡಲ್ ಏನಿದೆ ತುಂಬಾ ಕ್ರೂಷಿಯಲ್ ಇಯರ್ ಇದು. ಓಕೆ, ನಮ್ಮಂತ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಬೆಳೆಯೋದಕ್ಕೆ ತುಂಬಾ ಕಷ್ಟ ಇದೆ. ಹೌದು ಸರ್, ಇವತ್ತು ಯಾವ್ದು ಗೌರ್ಮೆಂಟಲ್ ವರ್ಕ್ ನಡೀತಾ ಇಲ್ಲ. ನಿಜ. ಅದು ಎಲ್ಲೋ ಒಂದ್ ಕಡೆ ಜನಗಳಿಗೆ ದುಡ್ಡು ಓಡಾಡ್ತಾ ಇಲ್ಲೋದು, ಇದೆಲ್ಲ ಸಮಸ್ಯೆ ನೋಡ್ತಾ ಇದ್ದಾಗ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೆ ತುಂಬಾ ಕಷ್ಟ ಇದೆ. ದಯವಿಟ್ಟು ನಾನು ಹೇಳೋದು ರೈತಾಪಿ ವರ್ಗದವ್ರಿಗೆ, ಒಳ್ಳೆ ಗಾಡಿ ಸಿಗುತ್ತೆ. ನನ್ನ ಹಳೆ ಮಂಡ್ಯ, ಮೈಸೂರು, ಚಾಮರಾಜನಗರ ಕಸ್ಟಮರ್ಗಳದು ಬಂದು ದಯವಿಟ್ಟು ವಿಸಿಟ್ ಮಾಡಿ. ನಮ್ದೇ ಚಿರಾಗ್ ಫೈನಾನ್ಸ್ ಇದೆ, ನಮ್ದೇ ಓನ್ ಫೈನಾನ್ಸ್. ಕಸ್ಟಮರ್ ಬದುಕ್ಬೇಕಷ್ಟೇ ಸರ್, ನಿಜ ಸರ್. ತಕೊಂಡೋದ್ಮೇಲೆ ದುಡಿಬೇಕು. ನಿಜ. ಅಜೆಂಡಾ ಇಷ್ಟೇ. ಚಿರಾಗು ಇದು ಸಾಮೂಹಿಕ ಸಂಸ್ಥೆ, ಜನಗಳು ಬೆಳೆಸಿರುವಂತ ಸಂಸ್ಥೆ. ಪ್ಲೀಸ್ ಕಮ್ ಟು ವಿಸಿಟ್ ಆಫೀಸ್. ಇದು ನಂದಲ್ಲ, ಲೋಕೇಶ್ ಒಬ್ಬಂದಲ್ಲ, ಇದು ಸಾರ್ವಜನಿಕ ಸಂಸ್ಥೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಸೂಪರ್ ಸರ್. ಸರ್ ಇಲ್ಲೂ ಮೂರಿದೆ ಗಾಡಿಗಳು. ಒಂಚೂರು ಮುಂದೆ ಬಿಡು. ಡೀಟೇಲ್ ಹೇಳಿ ಸರ್. ಸರ್ ದೋಸ್ತ್ ಇದು 2021 ಮಾಡಲು, ಓಕೆ, 50,000 ಓಡಿದೆ. ಹಾ. ಇದು 1 ಲಕ್ಷ ಓಡಿದೆ. 2020 ಮಾಡಲು. 20 ಮಾಡಿ. ಇದು 23 ಮಾಡಲು. ಇನ್ನು RF ಹೋಗಿದೆ, ಇನ್ನು RF ಆಗ್ಬೇಕು. ನಮ್ಮಲ್ಲಿ ಈ ಸಲ ದೋಸ್ತ್ಮಯ, ದೋಸ್ತು ಅಂತ ಅಂದ್ರೆ ಇಡೀ ಎಂಟೈರ್ ಮೈಸೂರಲ್ಲಿ ಹೈಯೆಸ್ಟ್ ಗಾಡಿ ಇಟ್ಟಿದೀವಿ. ನಿಜ ನಿಜ ಸರ್. ಕ್ವಾಲಿಟಿ ವೆಹಿಕಲ್ ಇಟ್ಟಿದೀವಿ, ಎಲ್ಲ ಮಾಡಲ್ ವೆಹಿಕಲ್ಸ್. ಹೌದು. ಕಸ್ಟಮರ್ ಬಂದು ವಿಸಿಟ್ ಮಾಡಿ ಒಳ್ಳೆ ವೆಹಿಕಲ್ ಅನ್ಸುತ್ತೆ, ಪ್ರಾಮಾಣಿಕವಾಗಿ ಕೊಡ್ತೀನಿ ನಿಮ್ಗೆ. ಗಾಡಿ ಗುಡ್ ಕಂಡೀಷನ್ಸ್ ವೆಹಿಕಲ್ ಕೊಡ್ತೀನಿ, ಲೋನ್ ಫೆಸಿಲಿಟೀಸ್ ಕೊಡ್ತೀನಿ. ನಿಮ್ಗೆ ಯಾವುದೇ ರೀತಿ ಕಮಿಷನ್ಸ್ ಇಲ್ಲ. ನೀವು ತೊಡೆಯಪ್ಪ ಇಲ್ಲಿ ಯಾರೋ ಮಧ್ಯವರ್ತಿಗಳು ಯಾರು ಇಲ್ಲ, ಡೈರೆಕ್ಟ್ ಕಂಪ್ನಿ ವ್ಯವಹಾರ. ನೀವು 10 ರೂಪಾಯಿ ಕಟ್ಟಿ ರೆಸಿಪ್ಟ್ ತಗೊಳ್ಳಿ. ಯಾವುದೇ ರೆಸಿಪ್ಟ್ಗೂ ವಿತೌಟ್ ಅಮೌಂಟ್, ವಿತೌಟ್ ದುಡ್ಡು ಯಾವುದೇ ಕೊಟ್ಟರು ರೆಸಿಪ್ಟ್ ಇಲ್ದಾನೆ ಯಾವ ವ್ಯವಹಾರನೂ ಮಾಡಬೇಡಿ. ಸೂಪರ್. ನೋಡ್ತಾ ಇರ್ಬೋದು, ಅಶೋಕ್ ಲೇಲ್ಯಾಂಡ್ ದೋಸ್ತ್ಗಳ ಸಾಮ್ರಾಜ್ಯನ ಇದೆ. 23. ಸೊ ಮುಂದೆ ಒಂದು ಟಾಟಾ ಇಂಟ್ರಾ V30 ಇದೆ ಸರ್. ಡೀಟೇಲ್ V30 2023 ಮಾಡಲು, ಗಾಡಿ ಗುಡ್ ಕಂಡೀಷನ್ಸ್ ಇದೆ. ಓಕೆ ಸರ್ 730 ಕೊಡ್ತೀನಿ ಸರ್. 7,30,000ಕ್ಕೆ ಲೋನ್ ಎಷ್ಟಾಗುತ್ತೆ ಅನ್ಕೊಂಡಿದ್ದೀರಾ ಸರ್? 6.5 ಲೋನ್ ಆಗುತ್ತೆ. 6 ಲಕ್ಷ ಲೋನ್ ಆಗುತ್ತೆ ಸರ್. 500 ರೂಪಾಯಿ ಖರ್ಚಿದ್ರೆ ವಾಪಸ್ ಕೊಡಿ ಸರ್ ಗಾಡಿ. ಸೂಪರ್ ಸರ್. ನಾನು 2 ದಿನ ನಿಮ್ಮ ಮನೇಲಿ ಯೂಸ್ ಮಾಡಿ, ಹಾ, ನಿಮ್ಮ ಮನೇಲಿ ಯೂಸ್ ಮಾಡಿ ಗಾಡಿ ಚೆನ್ನಾಗಿಲ್ಲ ಅಂದ್ರೆ ವಾಪಸ್ ತಗೊಬನ್ನಿ ಸರ್, ಅಷ್ಟು ಅಶ್ಯೂರ್ ಮಾಡ್ತೀನಿ. ಆದ್ರೆ ಸೆಕೆಂಡ್ ಹ್ಯಾಂಡ್ ಅಲ್ಲಿ ಗುಡ್ ವೆಹಿಕಲ್ ನಾನು ಕೊಡೋದಕ್ಕೆ ಪ್ರಾಮುಖ್ಯತೆನ 15 ವರ್ಷದಿಂದ ಪ್ರಾಮಾಣಿಕವಾಗಿ ಮಾಡ್ಕೊಂಡ್ ಬಂದಿದ್ದೀನಿ. ನಿಜ ಸರ್. ಆದ್ರೆ ಇವತ್ತು ಬಿಸ್ನೆಸ್ ನೋಡ್ತಾ ಇದ್ರೆ ಹಾ, ಹಾ, ಭಯ ಆಗ್ತಾ ಇದೆ. ನಿಜ ನಿಜ. ನಾನು ಇಷ್ಟು ವೆಹಿಕಲ್ ಸ್ಟಾಕ್ ಮಾಡಿ ನನಗೆ ವೈಬ್ರೇಷನ್ಸ್ ಇದೆ. ಯಾಕೆ ಅಂತಂದ್ರೆ ಬಿಸ್ನೆಸ್ ಆಗಿಲ್ಲ ಅಂತಂದ್ರೆ ರೊಟೀನ್ ಆಗ್ಬೇಕಿದೆ. ಹೌದು ಸರ್, rotation ಆಗಲ್ಲ. ಹೌದು. ಗಾಡಿ ಗುಡ್ ಪರ್ಫಾರ್ಮೆನ್ಸ್ ಇದೆ, ತಕೊಂಡವ್ನು ಆರಾಮಾಗಿ ಒಂದು 5-6 ವರ್ಷ ಇಟ್ಕೋಬಹುದು. ಇಟ್ಕೊಂಡು ದುಡಿಬಹುದು. ಸೊ ನೋಡ್ತಾ ಇರ್ಬೋದು, ಬಾಡಿ ಲೈನ್ ಎಲ್ಲ ತುಂಬಾ ನೀಟ್ ಕಂಡೀಷನ್ ಆಗಿದೆ. ಇಂಟ್ರಾ V30 ಇದು. ಸೊ ಇಂಟೀರಿಯರ್ ಕೂಡ ನೋಡ್ತಾ ಇರ್ಬೋದು. ಸೊ ಬಾಡಿ ಲೈನ್ ಆಗಲಿ, ಸೊ ತೊಟ್ಟಿಗಳಾಗಲಿ ನೋಡ್ತಾ ಇರ್ಬೋದು. ತುಂಬ K30 ಹಾಸನ ಒಂದೈತೆ ವೆಹಿಕಲ್ ಆಗಿರುತ್ತೆ. ಸೊ ಟೈರ್ ಕಂಡೀಷನ್ ಕೂಡ ನೋಡ್ತಾ ಇರ್ಬೋದು. ಸೊ ಟೈರ್ ಕಂಡೀಷನ್ ಕೂಡ ನೋಡ್ತಾ ಇರ್ಬೋದು. 4 ಇಂಟ್ರಾ V30 ಹೇಳಿ ಸರ್. ಸರ್ ಬುಲೋರೋ 1.7 2019 ಮಾಡಲು, ಸೆಕೆಂಡ್ ಓನರ್. ಹ್ಮ್. ಗಾಡಿ 1 ಲಕ್ಷ ಓಡಿದೆ, ಶೋರೂಮ್ ಹಿಸ್ಟ್ರಿ ವೆಹಿಕಲ್. ಓಕೆ, ಗಾಡಿ 1,000 ಖರ್ಚಿದ್ರು ವಾಪಸ್ ತಗೋತೀನಿ ಸರ್. ಸೂಪರ್ ಸರ್. 4 ಟೈರ್ ಇರ್ಬೋದು, ಇನ್ಶೂರೆನ್ಸ್, FC ಎಲ್ಲ ಪಕ್ಕ ಇದೆ ಸರ್. ಓಕೆ, 740 ಕೊಡ್ತೀನಿ ಸರ್. 7,40,000ಕ್ಕೆ ಲೋನ್ ಎಷ್ಟಾಗ್ಬೋದು ಸರ್? ಸರ್ 6.5 ಲೋನ್ ಆಗುತ್ತೆ. 6.5 ಲಕ್ಷ ಲೋನ್ ಆಗುತ್ತೆ. ಲೋನ್ ಆಗುತ್ತೆ. ಸೂಪರ್. ಸೊ ನೋಡ್ತಾ ಇರ್ಬೋದು ಇಂಟೀರಿಯರ್ ಎಲ್ಲ ಇರ್ಲಿ ಎತ್ತಿ ಹೆಜ್ಜೆ. ಸೊ ನೋಡ್ತಾ ಇರ್ಬೋದು, ಟೈರ್ ಕಂಡೀಷನ್ ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇರುತ್ತೆ. ಸೊ ಎಕ್ಸ್ಟ್ರಾ ಲಾರ್ಜ್ ಇರುತ್ತೆ. ಸೊ ತೊಟ್ಟಿ ಕೂಡ ನೋಡ್ತಾ ಇರ್ಬೋದು. 1.7 ಇದು. ಸೊ 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇರುತ್ತೆ.
ಸೊ ಗಾಡೀಲಿ 1000 ರೂಪಾಯಿ ಖರ್ಚಿದ್ರು ಗಾಡಿ ರಿಟರ್ನ್ ಅಷ್ಟು ಗ್ಯಾರಂಟಿ ಹೇಳ್ತಾರೆ, ಯಾಕಂದರೆ ಅಷ್ಟು ಗ್ಯಾರಂಟಿ ಕಂಡೀಷನ್ ಗಾಡಿಗಳಿದೆ ಅದಕ್ಕೋಸ್ಕರ. ಸೊ ನೋಡ್ತಾ ಇರ್ಬೋದು. ಸೊ ನೋಡ್ತಾ ಇರ್ಬೋದು ಮಹೇಂದ್ರ ಬೊಲೆರೋ 3 ಗಾಡಿ ಇದೆ. ಸರ್ ಹೇಳಿ ಸರ್ ಡೀಟೇಲ್. ಸರ್ 2016, ಓಕೆ 2021, 2017 17 ಡೀಟೇಲ್ ಹೇಳಿ ಸರ್. 3 ವೆಹಿಕಲ್ ಇದೆ. ಗಾಡಿ ಬಂದು 580 ಕೊಟ್ಬಿಡ್ತೀನಿ ಸರ್. ಓಕೆ 5.5 ಲೋನ್ ಆಗುತ್ತೆ. 5 ಲಕ್ಷ ಲೋನ್ ಆಗುತ್ತೆ. ಇದು 7.5 ಲೋನ್ ಆಗುತ್ತೆ. ಹಾ. 820 ಕೊಡ್ತೀನಿ ಸರ್. 820ಕ್ಕೆ ಇದು ಬಂದು ಸರ್ ಚಾನ್ಸ್ ರೇಟ್ 6 ಲಕ್ಷ ಕೊಡ್ತೀನಿ ಸರ್. 6 ಲಕ್ಷಕ್ಕೆ ಮಾಡಲು ಸರ್. 17 ಮಾಡಲು ಲೋನ್ 6 ಲಕ್ಷನೂ ಆಗುತ್ತೆ ಸರ್. 0 ಡೌನ್ ಪೇಮೆಂಟ್. 0 ಡೌನ್ ಪೇಮೆಂಟ್. ಸೂಪರ್. ತುಂಬಾ ಜನ ಬೊಲೆರೋ ಹುಡುಕ್ತಾ ಇರ್ತೀರಾ. ಗಾಡಿ ಟೈರ್, ಇನ್ಶೂರೆನ್ಸ್, ಎಫ್ಸಿ ಎಲ್ಲ ಪಕ್ಕಾ ಇದೆ ಸರ್. ಸೊ 3 ಗಾಡಿದು ಡೀಟೇಲ್ಸ್ ತೋರಿಸ್ತೀನಿ ನಾನು. ಸೊ ಆಕಾರ ಒಂದು ತೋರಿಸ್ತೀನಿ. ಸೊ ನೋಡ್ತಾ ಇರ್ಬೋದು. ಸೊ ಇಂಟೀರಿಯರ್ ಕೂಡ ನೋಡ್ತಾ ಇರ್ಬೋದು ಈ ಗಾಡಿದು. A45 ಹುಣಸೂರು ಒಂದೈತ ವೆಹಿಕಲ್ ಆಗಿರುತ್ತೆ ಈ ಗಾಡಿ. ಏನ್ ಗಾಡಿಗಳು 3 ಕೊಟ್ಬಿಡೋಣ ಬಿಡಿ, ಪೆಟ್ರೋಲ್ ಐತಲ್ಲ. ಸೊ ಬಾಡಿ ಲೈನ್ ನೋಡ್ತಾ ಇರ್ಬೋದು. ಸೊ ಟೈರ್ ಕಂಡೀಷನ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇರುತ್ತೆ. ಮೆಗಾ ರೆಡಿ ಇದೆಯಲ್ಲ ಎಲ್ಲ ಡಾಕ್ಯುಮೆಂಟ್ಸ್. ಸೊ ಎಕ್ಸ್ಟ್ರಾ ಲಾರ್ಜ್ ಬೇರೆ ಇದು. ಸೊ ಇದ್ರದ್ದು ಇಂಟೀರಿಯರ್ ನೋಡ್ತಾ ಇರ್ಬೋದು. ಸೊ ಮತ್ತೊಂದು ಗಾಡಿ KA45, ಇದ್ರದ್ದು ಡೀಟೇಲ್ಸ್ ನಾನು ಹಾಕಿರ್ತೀನಿ. ಸೊ ನೋಡ್ತಾ ಇರ್ಬೋದು ಇಂಟೀರಿಯರ್ ಎಲ್ಲ ತುಂಬ ನೀಟ್ ಕಂಡೀಷನ್ ಆಗಿದೆ. ಸೊ ಬಾಡಿ ಲೈನ್ ಕೂಡ ನೋಡ್ತಾ ಇರ್ಬೋದು. ಇದ್ರದ್ದು ಬ್ರ್ಯಾಂಡ್ ನ್ಯೂ ಟೈರ್ಸ್ ಇರುತ್ತೆ. KA45 ಅಂದರೆ ಹುಣಸೂರು ಒಂದೈತ ವೆಹಿಕಲ್ ಆಗಿರುತ್ತೆ. ಸೊ ತೊಟ್ಟಿ ಕೂಡ ನೋಡ್ತಾ ಇರ್ಬೋದು. ಸೊ ಪ್ರೈಸ್ ಇವಾಗ ಏನು ಹೇಳಿದ್ದಾರೆ ಆನ್ ಟೇಬಲ್ ಬಂದರೆ ಇನ್ನೂ ನೆಗೋಷಿಯಬಲ್ ಆಗುತ್ತೆ. ಬೊಲೆರೋ ಪಿಕಪ್ ಇದು. ಸೊ ಸೈಡ್ ಬಾಡಿ ಕೂಡ ನೋಡ್ತಾ ಇರ್ಬೋದು ಇರೋದು. ಸೊ 3 ಬೊಲೆರೋ ಇದೆ. ಯಾವ ಗಾಡಿ ಬೇಕು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಮುಂದೆ ಇನ್ನೊಂದು ಮಹೇಂದ್ರ ಬೊಲೆರೋ ಇದೆ, ಹೇಳಿ ಸರ್ ಡೀಟೇಲ್. 2011-12 ರಿಜಿಸ್ಟ್ರೇಷನ್. 11-12 ಗಾಡಿ ಎಷ್ಟು ಓಡಿದೆ ಗೊತ್ತಿದೆ ಸರ್? ಎಷ್ಟು ಸರ್? 1,83,000. Okay. ಸೆಕೆಂಡ್ ಓನರ್. ಯಾಕಂದ್ರೆ ಇದ್ರಲ್ಲೆಲ್ಲ 6-7 ಓನರ್ ಆಗ್ಬಿಡುತ್ತೆ. ನಿಜ ಸೆಕೆಂಡ್ ಓನರ್ ವೆಹಿಕಲ್ ಇದು. ಓಕೆ ಗಾಡಿ ಓಡೇ ಇಲ್ಲ, ಇಂಜಿನ್ ತುಂಬಾ ಚೆನ್ನಾಗಿದೆ. 370 ಕೊಟ್ಬಿಡ್ತೀವಿ. 3,70,000 ಬರೀ. ಲೋನ್ ಎಷ್ಟಾಗ್ಬೋದು ಸರ್ ಇದಕ್ಕೆ? ಲೋನ್ 2.5. 2.5 ಲಕ್ಷ ಲೋನೇ ಆಗುತ್ತೆ. ಸೂಪರ್. ಸೊ KA45 ಅಂದ್ರೆ ಹುಣಸೂರು ಒಂದೈತ ವೆಹಿಕಲ್ ಆಗಿರುತ್ತೆ. ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್. ಇಲ್ಲಿ ಬೈಲಿ 600. ಸೊ ತೊಟ್ಟಿ ಕಂಡೀಷನ್ ಕೂಡ ನೋಡ್ತಾ ಇರ್ಬೋದು. ಅಲ್ಲಿ ಈ ಕಡೆ ಎಲ್ಲ ಕ್ಲೀನ್ ಮಾಡೈತೆ ಸರ್ ಹೇಳ್ತೀನಿ ನೋಡಿ. 63 600 ಅಲ್ಲಿ ಕ್ಲೀನ್ ಮಾಡಬೇಕು ನೋಡಿ ಸರ್. ಈಗ ನಂದು ಲಾಸ್ಟ್ ನಂಬರ್ 666. ಸೊ ಮುಂದೆ ಮಹೇಂದ್ರ ಜಿತೋ ಪ್ಲೇಸ್ ಇದೆ ಸರ್, ಡೀಟೇಲ್ ಹೇಳಿ. 2022 ಮಾಡಲು ಹಾ ಇಲ್ಲೇ ಚಾಮರಾಜನಗರ ಆಗಿದೆ. Okay. ಸೆಕೆಂಡ್ ಓನರ್ ವೆಹಿಕಲ್. ಹಾ. ಗಾಡಿ 40,000 ಓಡಿದೆ. ಹ್ಮ್. ಗಾಡಿ 500 ರೂಪಾಯಿ ಕೆಲಸ ಇದ್ರೆ ವಾಪಸ್ ತಗೋತೀನಿ ಸರ್. ಸೂಪರ್ ಸರ್. 500 ರೂಪಾಯಿ ಕೆಲಸ ಇದ್ರೆ ಗಾಡಿ ಗುಡ್ ಕಂಡೀಷನ್ ಸರ್. ಚಿರಾಗಲ್ಲಿ ಇರೋ ಗಾಡಿಗಳೆಲ್ಲ ಬಿಂದಾಸ್ ಗಾಡಿಗಳು. ನಿಜ ಆದ್ರೆ ಕಸ್ಟಮರ್ ಹೇಳ್ತಾರೆ 1000 ಕಾಮೆಂಟ್ಸ್. ಕೆಲವು ಜನ ಎಲ್ಲೆಲ್ಲೋ ಹೇಳ್ಬೋದು, ಬಂದು ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ನೀವು ಬಂದಿರೋ ದೂರದಿಂದ ಬಂದ್ ಗಾಡಿ ನೋಡಿ. ನಿಮ್ಗೆ ಏನಾದ್ರು ಅಕಸ್ಮಿಕ ಗಾಡಿ ಚೆನ್ನಾಗಿಲ್ಲ, ಇಲ್ಲ ನನ್ಗೆ ಇಷ್ಟ ಆಗಿಲ್ಲ ಅಂದ್ರೆ ನೀವು ಬಂದಿರೋ ಅಲೈನ್ಸ್ ಕೊಡ್ತೀನಿ. ಆದ್ರೆ ನಾನು ಆ ತರ ಗಾಡಿ ಮಾರಲ್ಲ. ನಾನು ಒಬ್ಬ ಡ್ರೈವರ್ ತರ ಯೋಚನೆ ಮಾಡೇ ಗಾಡಿ ಪರ್ಚೇಸ್ ಮಾಡುವಂತದ್ದು. ಗಾಡಿ ಆಲ್ಮೋಸ್ಟ್ ಎಲ್ಲ ನಮ್ಮಲ್ಲಿ ಮಾಡಲ್ ಗಾಡಿನೇ ಪ್ರಿಫರಬಲ್ ಮಾಡ್ತೀವಿ. ಲೋನ್ಸು, ಕಸ್ಟಮರ್ ಗುಡ್ ಕಂಡೀಷನ್ಸ್ ವೆಹಿಕಲ್ ಎಲ್ಲ ತರದ್ದು ಸಪೋರ್ಟಿಂಗ್ ಇದೆ. ಬಂದ್ ನೋಡಿ ಸರ್, ಕಸ್ಟಮರ್ ಒಂದು ವಿಸಿಟ್ ಮಾಡಿ, ಆಫೀಸ್ ಬಂದು ವಿಸಿಟ್ ಮಾಡಿ ಸರ್. ಸೂಪರ್. ಸೊ ನೋಡ್ತಾ ಇರ್ಬೋದು ಮಹೇಂದ್ರ ಜಿತೋ ಪ್ಲಸ್ ಇದು. ಸರ್ ಯಾವ ಮಾಡಲ್ ಅಂತ ಹೇಳಿದ್ರೆ? 22 2022 ಮಾಡಲ್ ಇದು. ಸೊ ಬಾಡಿ ಲೈನ್ ಕೂಡ ನೋಡ್ತಾ ಇರ್ಬೋದು. 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇರುತ್ತೆ. ಹಿಂದ್ಗಡೆ ತೊಟ್ಟಿ ಕೂಡ ನೋಡ್ತಾ ಇರ್ಬೋದು. ಮಹೇಂದ್ರ ಜಿತೋ ಪ್ಲಸ್. ಸೊ ನೋಡ್ತಾ ಇರ್ಬೋದು ಮಹೇಂದ್ರ ಸೂಪ್ರೋ ಇದೆ. ಸರ್ ಹೇಳಿ ಸರ್. ಸರ್ 2023 ಎಷ್ಟು ಓಡಿದೆ ಅಂತೀರಾ? ಎಷ್ಟು ಸರ್? ಬರೀ 11,000. ಬರೀ 11,000. ಗಾಡಿ 11,000 ಓಡಿದೆ. ಗಾಡಿ ಶೋರೂಮ್ ಮೇಂಟೆನೆನ್ಸ್ ಅಲ್ಲಿ ಇದೆ. ಗಾಡಿ ನನ್ನ ಪ್ರಕಾರ ಇವತ್ತು ಸೋಲ್ಡ್ ಆಗ್ಬಹುದು ಅಡ್ವಾನ್ಸ್. ಆದ್ರೆ ಆಸ್ ಯೂಶುವಲಿ ನಾವು ಯೂಟ್ಯೂಬ್ ಅಲ್ಲಿ ಇರೋ ನಮ್ ಗ್ರಾಹಕರಿಗೆ ಹೇಳಲೇಬೇಕು. ಗಾಡಿ ತುಂಬಾ ಚೆನ್ನಾಗಿದೆ. 480 4 ಲಕ್ಷ ಲೋನ್ ಆಗುತ್ತೆ. 30,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು. 4 ಗೇರ್ ಗಾಡಿ. ತುಂಬಾ ಮೈಸೂರು ಮಾರ್ಕೆಟ್ ತುಂಬಾ ರೀಸೇಲ್ ಇರೋ ಗಾಡಿ ಸರ್ ಮಹೇಂದ್ರದಲ್ಲಿ. ತುಂಬಾ ಜನ ಕಮ್ಮಿ ಓಡಿದ್ರೆ ಇಲ್ಲ ಮೀಟರ್ ಟ್ಯಾಂಪರ್ಡ್ ಅಂತ ಇರ್ತಾರೆ. ಸೊ ಬಂದು ಒಂದ್ಸಲಿ ಹಿಸ್ಟ್ರಿ ಚೆಕ್ ಮಾಡಿಸ್ಕೊಳ್ಳಿ, ಆಮೇಲೆ ಗೊತ್ತಾಗುತ್ತೆ ನಿಮ್ಗೆ. ಆಯ್ತಾ? ಸೊ ನೋಡ್ತಾ ಇರ್ಬೋದು ಗಾಡಿ.
ತುಂಬಾ ನೀಟ್ ಎಲ್ಲ ಕಂಡೀಷನ್ ಆಯ್ತಾ? ಆಗಿದೆ. ಟೈರ್ ಕಂಡೀಷನ್ ಕೂಡ ನೋಡ್ತಾ ಇರ್ಬೋದು ಇದ್ರದ್ದು. ಬ್ಲಾಕ್ ಲಿಸ್ಟ್ ಏನೋ ಇತ್ತು ಅನ್ಸುತ್ತೆ, ಒಂದು ಯಾವುದೋ 102 ರೂಪಾಯಿ ಕ್ಲಿಯರ್ ಮಾಡ್ಸಕ್ಕೆ ಹೇಳ್ತೀನಿ. 2023 ಮಾಡಲ್ ಇದು. ಸರ್ ಹೇಳಿ. ಮಹೇಂದ್ರ ಸುಪ್ರೋ. ಸೊ ನೋಡ್ತಿರ್ಬೋದು, ಟಾಟಾ ಎಸ್ ಗೋಲ್ಡ್ ಬೇಕಾ, ಟಾಟಾ ಎಸ್ ಮೆಗಾ ಬೇಕಾ ಸರ್? ಡೀಟೇಲ್ ಹೇಳಿ. 2023 ಓಕೆ, ಗಾಡಿ ಎಷ್ಟು ಓಡಿದೆ ಅಂತೀರಾ? ಎಷ್ಟು ಸರ್? 16,000. 16,000 ಇದು. ಇದು 2019 ಮಾಡಲು ಮೆಗಾ ಸಿಂಗಲ್ ಓನರ್ ವೆಹಿಕಲ್, 90,000 ಓಡಿದೆ. 90,000 ಕಿಲೋಮೀಟರ್. ಸರ್ ಪ್ರೈಸ್ ಹೇಳ್ಬಿಡಿ ಸರ್ ಇದ್ರದ್ದು. ಸರ್ ಈ ಗಾಡಿ ಬಂದು ನಿಮ್ಗೆ 5,15. ಓಕೆ, 5 ಲಕ್ಷ ಲೋನ್ ಆಗುತ್ತೆ. 5 ಲಕ್ಷ ಲೋನ್ ಆಗುತ್ತೆ. ಬರೀ 15,000 ಡೌನ್ ಹೌದು. ಪೇಮೆಂಟ್. ಈ ಗಾಡಿ ಬಂದು 3,70,000. 3,70,000. ಆಯ್ತಾ? ಲೋನ್ ಎಷ್ಟಾಗುತ್ತೆ ಹೇಳಿ? ಎಷ್ಟು 3 ಸರ್? ಲಕ್ಷ. 70,000 ತಂದ್ರೆ ಸಾಕು. ಸೂಪರ್. ನೋಡ್ತಾ ಇರ್ಬೋದು ಗಾಡಿಗಳು. ಇದು ಟಾಟಾ ಎಸ್ ಗೋಲ್ಡ್ ಬೇಕಾ, ಟಾಟಾ ಎಸ್ ಮೆಗಾ ಬೇಕಾ? ಚೆನ್ನಾಗಿದೆ ಬೋರ್ಡ್. 21 ಗಾಡಿ ಓಡೇ ಇಲ್ಲ. ಸೊ ಕಂಟೈನರ್ ಬಾಡಿ ಆಗಿರುತ್ತೆ ಇದು. ಟಾಟಾ ಎಸ್ ಮೆಗಾ. ಸೊ ಮುಂದೆ ನೋಡ್ತಾ ಇರ್ಬೋದು, ಟಾಟಾ ಎಸ್ ಗೋಲ್ಡ್ ಇದೆ. ಸರ್ ಹೇಳಿ. 2019 ಮಾಡಲು ಸರ್. ಓಕೆ, 370. 3 ಲಕ್ಷ ರೇಟ್. ಸೂಪರ್. 4 ಹೊಸ ಟೈರ್, ಇನ್ಶೂರೆನ್ಸ್ ಫ್ರೆಶ್, ಎಫ್ಸಿ ಫ್ರೆಶ್, ಆಯಿಲ್ ಚೇಂಜ್, ಸೀಟ್ ಕವರ್ಸ್, ಬ್ಯಾಟ್ರಿ, ಕಟ್ಟೆ ಕೆಲಸ ಎಲ್ಲ ಪಕ್ಕ ಇದೆ ಸರ್. ಪಕ್ಕ ₹1 ಖರ್ಚಿಲ್ಲ ಗಾಡೀಲಿ. ನೋಡ್ತಾ ಇರ್ಬೋದು. ಸೊ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇರುತ್ತೆ. ಸೊ ಬಾಡಿ ಲೈನ್ ಕೂಡ ನೋಡ್ತಾ ಇರ್ಬೋದು. ಸೊ ತೊಟ್ಟಿ ಕೂಡ ನೋಡ್ತಾ ಇರ್ಬೋದು. ತುಂಬ ನೀಟ್ ಕಂಡೀಷನ್ ಆಗಿದೆ. ಸೊ ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ಕೂಡ. ಸೊ ಬಾಡಿ ಲೈನ್ ಎಲ್ಲ ತುಂಬ ನೀಟಾಗಿದೆ. ಏನು ಸರ್? ಮುಂದೆ ಇಲ್ವಲ್ಲ ಯಾವುದನ್ನು ಬಂದು ಮುಂದೆ ಒಂದು ನೋಡ ಯಾವ್ದು ಬಂದು ಸರ್ ಡೀಟೇಲ್ ಹೇಳಿ ಸರ್. ಹತ್ತಲ್ದು 2021 ಮಾಡಲ್, 21. ಆಯ್ತಾ? ಗಾಡಿ ಎಷ್ಟು 6,000 ಓಡಿದೆ ಅಷ್ಟೇ ಸರ್. ಅಷ್ಟೇ. ಆಲ್ರೆಡಿ ನನ್ನ ಹತ್ರ ಬಂದೆ 1.5 ವರ್ಷ ಆಗೋಯ್ತು. ಓಕೆ, 3 ವೀಲರ್ ಮಾರ್ಕೆಟ್ ಡೌನ್ ಇದೆ. ನಿಜ ನಿಜ ಆಯ್ತಾ? ಎಕ್ಸ್ಪೆಷಲಿ ಗಾಡಿ ಬಡೂರ್ ಬಾದಾಮಿ. ಹೌದು ಸರ್. 2.10 ಕೊಟ್ಬಿಡ್ತೀನಿ. 2,10,000ಕ್ಕೆ ನಮ್ ಕಸ್ಟಮರ್ ಇಲ್ಲೇ ಲೋಕಲ್ ಕಸ್ಟಮರ್ ಆದ್ರೆ 1.5 ಲಕ್ಷ ಲೋನ್ ಮಾಡ್ಕೊಡ್ತೀನಿ. 1.5 ಲಕ್ಷ ಲೋನೇ ಆಗ್ಬಿಡುತ್ತೆ. ನಮಸ್ತೆ. ಆ್ಯಕ್ಚುಲಿ ಪ್ರತಿ ಸಲ ನಾನು ನಿಮ್ಮ ಯೂಟ್ಯೂಬ್ನ ಎಲ್ಲ ಗ್ರಾಹಕರುಗಳಿಗೂ ಇವತ್ತು ಒಂದು ಸಂದೇಶ ಕೊಡೋದಕ್ಕೆ ನನ್ನೊಂದು ಇಷ್ಟ ಇದೆ. ಅದರಿಂದ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಾವು ಹಲವಾರು ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದೀವಿ. ಹೌದು ಸರ್. ಸ್ಕೀಮ್ಗಳು ಕೊಟ್ಟಿದ್ದೀವಿ. ಇದೆಲ್ಲ ಮಾನದಂಡ ಅಲ್ಲ. ಎಲ್ಲೋ ಒಂದು ಕಡೆ ಕಸ್ಟಮರ್ ಬದುಕಬೇಕು, ಕಸ್ಟಮರ್ ದುಡಿಬೇಕು, ಅವರೂ ಅವರ ಫ್ಯಾಮಿಲಿ ತುಂಬ ಚೆನ್ನಾಗಿರಬೇಕು ಅನ್ನೋದು ಈ ನಮ್ಮ ಸಂಸ್ಥೆ ಅಜೆಂಡಾ. ಚಿರಾಗ್ ನಾನು ಅವತ್ತು ಹೇಳ್ತೀನಿ, ಸಾಮೂಹಿಕ ಸಂಸ್ಥೆ. ನಾನು ಎಕ್ಸಿಕ್ಯೂಟಿವಿಂದ ಬಂದು ಇಲ್ಲಿವರೆಗೆ ಈ ಸಂಸ್ಥೆನ ಬೆಳೆಸಿದ್ದಾರೆ. ನನಗೆ ಯೂಟ್ಯೂಬಿಂದ ಒಳ್ಳೆ ಸೇಲ್ ಆಗ್ತಾ ಇದೆ. ಅದ್ರ ಬಗ್ಗೆ ನಾನು ಯಾವುದೇ ರೀತಿಯಲ್ಲೂ ಖುಷಿ ಪಡ್ತೀನಿ. ನಾನು ಹೇಳೋದಿಷ್ಟೇ, ನೀವು ಯಾವುದೇ ಕೆಲಸ ಮಾಡಿ ಶ್ರದ್ಧೆಯಿಂದ ಮಾಡಿ. ನನಗೆ ಖುಷಿ ಇದೆ, ಯಾಕೆಂದರೆ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದು ಒಂದು ಆರ್ಗನೈಸೇಷನ್ಸ್ ಮಾಡಿಕೊಂಡು ಇವತ್ತಿನ ಮಾರ್ಕೆಟಲ್ಲಿ ಫ್ಲಕ್ಚುಯೇಷನ್ಸು ತುಂಬ ಇದೆ ನವೀನ್ ಅವರೇ. ಅದ್ರ ಮಧ್ಯ ಒಂದು ಜನಗಳಿಗೆ ಉಪಯೋಗ ಆಗುವಂಥದ್ದು ಪ್ರಾಮಾಣಿಕವಾಗಿ ಮಾಡ್ಕೊಂಬಂದಿದ್ದೀನಿ. ನನಗೂ ಅಷ್ಟೇ ಜನ ಅವ್ರ ಮಗ ಅಂದರೆ ನಮ್ಮ ಹುಡುಗ ಅನ್ನೋ ಒಂದು ಲೆವೆಲಲ್ಲಿ ಜನ ಆಶೀರ್ವಾದ ಮಾಡ್ತಾ ಇದ್ದಾರೆ. ಖಂಡಿತವಾಗಿಯೂ ಸಮಾಜದಲ್ಲಿ ಹುಟ್ಟು ಸಾವು ಖಚಿತ. ಆದರೆ ಲೋಕೇಶ್ ಇದ್ದ ಏನೋ ಒಂದು ಮಾಡ್ದ ಅನ್ನೋದು ಒಂದು ಮಾರ್ಕೆಟಿಗೆ ಬೇಕು. ಆ ಥರ ನನ್ನಲ್ಲಿರುವಂಥ ಸ್ಟಾಫ್ಸು ಸಹ ಇನ್ವಾಲ್ವ್ ಆಗಿ ಕೆಲಸ ಮಾಡ್ತಾರೆ. ಒಂದು ಕ್ರಿಯೇಟಿವ್ ಆಗಿರಬೇಕು, ಮನುಷ್ಯನಿಗೆ ಆಸೆ ಇರಬೇಕು, ದುರಾಸೆ ಬೇಡ. ಆಸೆ ಇಟ್ಕೊಂಡು ನಾನು ಒಂದು ಕೆಲಸ ಮಾಡ್ತಾ ಇದ್ದೀನಿ. ಜೀವನದಲ್ಲಿ ಏನೋ ಒಂದು ಅಚೀವ್ಮೆಂಟ್ ಮಾಡಬೇಕು ಅನ್ನೋ ಆಸೆ ಇದೆ. ಎಲ್ಲರೂ ಆಶೀರ್ವಾದ ಮಾಡಿದ್ದಾರೆ. ಮುಂದಿನ ದಿನ ಇನ್ನೂ ಒಂದು ಉನ್ನತ ಮಟ್ಟಕ್ಕೆ ಏನೇನೋ ಮಾಡಬೇಕು ಅಂತ ಆಲೋಚನೆ ಇಟ್ಕೊಂಡಿದ್ದೀನಿ. ಎಲ್ಲರ ಆಶೀರ್ವಾದ ಇರಲಿ. ಅದೇ ರೀತಿ ನೀವು ಇವತ್ತು ನಮ್ಗೆ ಹಲವಾರು ಯೂಟ್ಯೂಬ್ ಮಾಡಿದ್ದೀರಾ, ನಿಮಗೂ ಸಹ ನಾನು ಧನ್ಯವಾದ ಹೇಳ್ತಾ, ಥ್ಯಾಂಕ್ ಯು ಸರ್. ನನಗೆ ಖುಷಿ ಇದೆ. ಯಾವುದೇ ಕೆಲಸ ಮಾಡಿದ್ರು ಶ್ರದ್ಧೆಯಿಂದ ಮಾಡೋದಕ್ಕೆ ನನಗೆ ಖುಷಿ ಇದೆ. ಯಾವತ್ತು ಒಳ್ಳೇದಾಗುತ್ತೆ ಅಂತ ನಾನು ಮನೋಭಾವನೆ ಇಟ್ಕೊಂಡಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಈ ವಿಡಿಯೋನಾಗೆ ಎಂಡ್ ಮಾಡ್ತಾ ಇದ್ದೀನಿ. ಮೈಸೂರು ಆಲ್ ಇನ್ ಒನ್ ಬ್ಲಾಗ್ಸ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಈ ಗಾಡಿ ಬಗ್ಗೆ ಎಲ್ಲ ಗಾಡಿಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ದಯವಿಟ್ಟು ಬಂದು ಒಂದ್ಸಲಿ ವಿಸಿಟ್ ಮಾಡಿ. ಸೊ ಎಲ್ಲ ಆನ್ ಟೇಬಲ್ ಬಂದರೆ ಪ್ರೈಸ್ ಫಿಕ್ಸ್ ಇರಲ್ಲ, ಆನ್ ಟೇಬಲ್ ಬಂದು ಇನ್ನೂ ಡಿಸ್ಕೌಂಟ್ ಆಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.